ಭಯ ಶುರುವಾಗಿದೆ ಸರ್ ಬಿಜೆಪಿ ಅವರಿಗೆ. ಕೇಂದ್ರದಲ್ಲಿ ಇಡೀ ಸರ್ಕಾರ ಹೋಗಿ ಪ್ರತಿಭಟನೆ ಮಾಡ್ತಾ ಇದೆ 7ನೇ ತಾರೀಕು. ಭಯ ಯಾಕೆ ಆಗೋಕ್ರಿ? ಕನ್ನಡಿಗರ ಪರವಾಗಿ ಹೋರಾಟ ಮಾಡ್ತಾ ಇದೀವಿ, ಅವ್ರು ನಮ್ಮ ಜೊತೆ ಅದೇ ಅವ್ರು ಯಾಕಿದೆ ಅವ್ರಿಗೆ ಯಾಕೆ ಭಯ ಆಗ್ತಾ ಇದೆ? ಅವರು ನಮ್ಮ ಜೊತೆ ಕೈ ಜೋಡಿಸ್ಬೇಕು. ಆಕ್ಚುಲಿ ಅವ್ರು ಯಾಕೆ ಭಯ ಪಟ್ರೆ ಹೆಂಗಪ್ಪ? ಇದೇ ಭಯದಿಂದ ನಮ್ಗೆ ಅನ್ಯಾಯ ಆಗ್ತಾ ಇರೋದಲ್ಲ. ಈ 25-26 ಜನ ಸಂಸದರು ಯಾರಿದ್ದಾರೆ, ಭಯ ಇರಲಾರ್ದೆ ಬಾಯ್ ಬಿಟ್ಟು ಮಾತಾಡಿದ್ರೆ ಅನ್ಯಾಯ ಆಗ್ತಾ ಇತ್ತ ನಮ್ಗೆ? ದಯವಿಟ್ಟು ಬಿಜೆಪಿ ಸಂಸದರಿಗೆ ಮತ್ತು ನಾಯಕರಿಗೆ ಹೇಳ್ತಾ ಇದ್ದೀನಿ, ಅಂಜದ್ ಬೇಕಾಗಿಲ್ಲ. ಕಾಂಗ್ರೆಸ್ ಪಕ್ಷ ನಿಮ್ಮ ಜೊತೆ ಇದೆ. ದಯವಿಟ್ಟು ಬಾಯ್ ಬಿಟ್ಟು ಏರ್ಧನಿನಲ್ಲಿ ಕನ್ನಡಿಗರ ಪರವಾಗಿ ಮಾತನಾಡಿ. ನಾವು ನಿಮ್ಮ ಜೊತೆ ಇದ್ದೀವಿ. ಸಂಸದರಲ್ಲೂ ಮಾತಾಡ್ರಿ, ಮೇಲ್ಮನೆ ರಾಜ್ಯಸಭಾ ಲೋಕಸಭಾ 2 ಕಡೆನೂ ಮಾತಾಡಿ. ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ. ಹೊರಗಡೆ ನಾವು ಮಾಡ್ತಾ ಇದೀವಿ, ಅದಕ್ಕೆ ನೀವು ಸಪೋರ್ಟ್ ಮಾಡಿ. ದಯವಿಟ್ಟು ಅಂಜದ್ ಬೇಡ. ನಮ್ಮ ತೆರಿಗೆ ಪಾಲೆ ನಾವು ಕೇಳ್ತಾ ಇರೋದು. ಮೋದಿಯಿಂದ ಎಷ್ಟ್ಯಾಕೆ ಹೆದರ್ತೀರಾ? ಅವ್ರೇನು ದುಡ್ಡೇನು ಪ್ರಿಂಟ್ ಮಾಡ್ತಾ ಇಲ್ಲ, ಏನು ಮರದಿಂದ ಕಿತ್ಕೊಡ್ತಾ ಇಲ್ಲ, ಎಲ್ಲೋ ಬೆಳೆಸ್ತಾ ಇಲ್ಲ, ಎಲ್ಲೋ ನಮ್ಮ ತೆರಿಗೆ, ನಮ್ಮ ಬೆವರು, ನಮ್ಮ ಏನು ಕಷ್ಟಪಟ್ಟು ದುಡ್ದಂತ ತೆರಿಗೆಯಿಂದ ನಾವು ಪಾಲ್ ಕೇಳ್ತಾ ಇದ್ದೀವಿ. ಅದಕ್ಕೆ ಕೇಳಲಿಕ್ಕೆ ಏನಕ್ಕೆ? ನೀವು ಎಷ್ಟು ಗಟ್ಟಿಯಾಗಿ ಈ ಜೈ ಶ್ರೀರಾಮ್ ಅಂತೀರಾ, ಅಷ್ಟೇ ಗಟ್ಟಿಯಾಗಿ ಕನ್ನಡಿಗರ ಪರವಾಗೂ ನಿಂತ್ಕೋಬೇಕು. ಜೈ ಕರ್ನಾಟಕ ಅಂತ ಹೇಳಿ ನೋಡಿ ಒಂದ್ಸರಿ, ಏನಾಗುತ್ತೆ? ಧ್ವನಿ ಬಿದ್ದೋಗುತ್ತಲ್ಲ.